ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವಾಗ ಗೌರಿ ಗಣೇಶ ಹಬ್ಬ ಬರ್ತದೆ. ಎಲ್ರಿಗೂ ಆರ್ಥಿಕ ಶುಭಾಶಯಗಳು. ನಾನಿವತ್ತು ಒಂದು ಮೋದಕ ಮಾಡೋದು ನಾನು ತೋರಿಸ್ಕೊಡ್ತೀನಿ. ಹೇಗೆ ಮಾಡೋದು ಬನ್ನಿ ನೋಡ್ಕೊಂಬರೋಣ. ಅದರ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ನಾನು. ಇವಾಗ ನಾನು 1 ಕಪ್ಪು ನೀರು ಹಾಕ್ಕೊಳ್ಳೋಣ. ಇದರಲ್ಲಿ 1 ಕಪ್ಪು ನೀರು ಹಾಕ್ಕೊಂಡೆ. ನಿಮಗೆ ಜಾಸ್ತಿ ಬೇಕಂದರೆ 2 ಕಪ್ ಹಾಕೋಬೋದು, ಕ್ವಾಂಟಿಟಿ ಜಾಸ್ತಿ ಮಾಡ್ಕೋಬೋದು. ಇದರಲ್ಲಿ ನೀರು ಕಾಯಬೇಕು. ಸ್ವಲ್ಪ ನೀರು ಚೆನ್ನಾಗಿ ಕುದೀತಾ ಇದೆ ನೋಡಿ. ಅರ್ಧ ಕಪ್ಪು ನಾನು ಅಕ್ಕಿ ಹಿಟ್ಟು ಹಾಕ್ಕೊತಿದ್ದೀನಿ. ರೆಡಿಮೇಡ್ ಹಿಟ್ಟು ಕೂಡ ಹಾಕ್ಕೋಬೋದು, ಮನೇಲಿ ಕೂಡ ನೀವು ಮಾಡ್ಕೋಬೋದು. ಅಕ್ಕಿ ಸ್ವಲ್ಪ ಹೊತ್ತು ಚೆನ್ನಾಗಿ ತೊಳೆದ್ಬಿಟ್ಟು ಚೆಂದಾಗೆ ನೆರಳಲ್ಲೇ ಒಣಗಿಸ್ಬಿಟ್ಟು ಮಿಕ್ಸಿಗೆ ಹಾಕಿ ಕೂಡ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತದು. ಅರ್ಧ ಕಪ್ ಇಟ್ಟು 1 ಕಪ್ ನೀರಿಗೆ ಅರ್ಧ ಕಪ್ ಹಿಟ್ಟು ಹಾಕಿದ್ದೀನಿ. ಚೆನ್ನಾಗಿ ಕುದಿಬೇಕಿದು. ಸ್ವಲ್ಪ ಕಮ್ಮಿ ಉರಿ ಇಟ್ಕೊಳ್ಳೋಣ. ಚೆನ್ನಾಗಿ ಕುದೀತಾ ಇದೆ. ಏನಿಲ್ಲ ಅಂದರೆ ಒಂದು 5 ನಿಮಿಷ ಕಡಿಮೆ ಉರಿ ಇಟ್ಟು ಕುದಿಸ್ಕೊಳ್ಳಿ. ಇವಾಗ ಕಡಿಮೆ ಇಡೋಣ. ಫುಲ್ಲು ಕಡಿಮೆ ಇಟ್ಟಿದ್ದೀನಿ. ಇವಾಗ ನಾನು ನೋಡಿ ಈ ಥರ ಒಂದು ಮರದ ಚೌಟಿರುತ್ತೆ, ಅದರಲ್ಲಿ ಹಿಂದ್ಗಡೆ ಚೆನ್ನಾಗಿ ತೊಳೆದ್ಬಿಟ್ಟು ಒರೆಸ್ಕೊಂಡು ಈ ಥರ ಮುದ್ದೆ ಹೆಂಗೆ ಕೂಡಿಸ್ತೀವೋ ಆ ಥರ ನಾವು ಕೂಡಿಸ್ಕೋಬೇಕು. ಹಿಟ್ಟು ನೀವು ಕಡಿಮೆ ಆದರೂ ಕೂಡ ಹಾಕ್ಕೋಬೋದು, ಏನು ತೊಂದರೆ ಇಲ್ಲ, ಏನೂ ಆಗಲ್ಲ, ಹಾಕ್ಕೋಬೋದು. ಚೆಂದಾಗಿ ಇದಾಗೆ ನೋಡಿದ್ರೆ ಕರೆಕ್ಟಾಗಿ ಬಂದಿದೆ. ಇದು ಹಿಟ್ಟೇನು ಹಾಕ್ಕೊಂಡಿಲ್ಲ ನಾನು, ಭಾಳ ಅದ್ಭುತವಾಗಿ ಬಂದಿದೆ. 2 ಕೈಯಲ್ಲೇ ಇದನ್ನು ಮುದ್ದೆ ತಿರುಗಿಸ್ತೀವಲ್ಲ ಆ ಥರ ಚೆಂದಾಗಿ ತಿರುಗಿಸ್ಕೋಬೇಕು. ಈ ಥರ ಆವಾಗ ನೀಟಾಗಿ ಗಂಟು ಏನೂ ಇರಲ್ಲ. ಸ್ವಲ್ಪ ಹೊತ್ತು ಹಾರಬೇಕು. ಬಿಸಿ ಬಿಸಿ ಮಾಡೋಕ್ಕಾಗಲ್ಲ ಮೋದಕ, ನಾವು ಸ್ವಲ್ಪ ಹೊತ್ತು ಹಾರಬೇಕು. ತುಂಬ ನೀಟಾಗಿ ಬಂದಿದೆ. ಇದು ಹಾರಲಿ. ಒಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ತಣ್ಣಗಾಗಬೇಕಿದು. ಒಂದು ಇಡ್ಲಿ ಕುಕ್ಕರ್ದು ಪ್ಲೇಟ್ ತಗೊಂಡು ತುಪ್ಪ ಸವರಿ ಇಟ್ಕೊಂಡಿದ್ದೀನಿ ನಾನು. ಇಡ್ಲಿ ಕುಕ್ಕರ್ ಪಾತ್ರೆಯಲ್ಲಿ ಸ್ವಲ್ಪ ನೀರು ಇಟ್ಬಿಟ್ಟು ಗ್ಯಾಸ್ ಮೇಲೆ ಇಕ್ಕಿದ್ದೀನಿ. ಒಂದು ಪ್ಲೇಟ್ ಇಟ್ಟಿರೋಣ. ಕಡಿಮೆ ಉರಿ ಇಟ್ಟು ನೀರು ಕಾಯಬೇಕದು. ಇವಾಗ ಊರನ್ನ ರೆಡಿ ಮಾಡ್ಕೊಳೋಣ. ನೋಡಿದ್ರ ಏನು ಹೇಳಿ, ಇದು ಪೆಪ್ಪರ್ ಅವಲಕ್ಕಿ. ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ಇದನ್ನು ತೊಳೆಯೋದೆಲ್ಲ ಬೇಡ, ಕ್ಲೀನ್ ಮಾಡ್ಕೊಂಡು ಹಾಕ್ಕೊಂಡ್ರೂ ಸಾಕು. 2 ರಿಂದ 3 ಸ್ಪೂನು ಬೆಲ್ಲ, ಇದು ಪುಡಿ ಬೆಲ್ಲ. ಇದು ಎಳ್ಳು, ಹುರಿದಿಟ್ಟಿರೋ ಅಂಥ ಎಳ್ಳು 1 ಟೇಬಲ್ ಸ್ಪೂನು. ಇವಾಗ ನಾನು ತುಪ್ಪ ಹಾಕ್ಕೊಳ್ಳೋಣ. ಏನಿಲ್ಲ ಅಂದರೆ ಒಂದು 2 ಟೇಬಲ್ ಸ್ಪೂನ್ ತುಪ್ಪ ಬೇಕು. 2 ರಿಂದ 3 ಟೇಬಲ್ ಸ್ಪೂನು ತುಪ್ಪ ಬೇಕಾಗುತ್ತೆ. ಇವಾಗ ತುಪ್ಪನ ಗ್ಯಾಸ್ ಮೇಲೆ ಇಕ್ಕೋಣ. ಸ್ವಲ್ಪ ಬಿಸಿ ಮಾಡ್ಕೋಬೇಕು ತುಪ್ಪನ. ಸ್ವಲ್ಪ ದ್ರಾಕ್ಷಿ ಹಾಕ್ಕೊಳೋಣ, ಭಾಳ ಬೇಡ, ಸ್ವಲ್ಪನೇ. ನೀವು ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೋಬೋದು, ಬೇರೆ ಬೇರೆ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೋಬೋದು, ಚಿಕ್ಕದಾಗಿ ಕಟ್ ಮಾಡಿ. ಇದು ಬೇಗ ಸೀದೋಗ್ಬಿಡುತ್ತೆ ನೋಡಿ. ಈ ಥರ ಆಯ್ತಂದರೆ ಆಫ್ ಮಾಡ್ಕೊಂಬಿಡ್ಬೇಕು ಅಷ್ಟೇ. ಅದಕ್ಕೆ ಆಗ್ಬಿಡುತ್ತೆ, ಬಿಸಿಗೆ ಆಗ್ಬಿಡುತ್ತೆ. ನೋಡಿದ್ರೆ ಹೆಂಗೆ ಮೇಲೆ ಬರ್ತಾಯಿದೆ. ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ನೋಡಿದ್ರೆ ಭಾಳ ಅದ್ಭುತವಾಗಿ. ಇವಾಗ ನಾವು ಈ ಮಿಶ್ರಣ ಹೂರ್ಣಕ್ಕೆ ಹಾಕ್ಕೊಳ್ಳೋಣ. ಬೇರೆ ಏನೂ ಹಾಕ್ಕೋಬಾರ್ದು. ಇದಕ್ಕೆ ತುಪ್ಪನೇ ಮೇಯ್ನು, ಹಾಲು ಏನೂ ಹಾಕ್ಕೋಬಾರ್ದು. ನೋಡಿ, ಇದು ಏಲಕ್ಕಿ ಪುಡಿ ಸ್ವಲ್ಪ ಹಾಕ್ಕೊಳ್ಳೋಣ. ಇವಾಗ ನೀಟಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಬಿಸಿ ಇರುತ್ತೆ ತುಪ್ಪ. ನಾವಿಲ್ಲಾಂದ್ರೆ ಕೈಯಲ್ಲೂ ಕೂಡ ಮಿಕ್ಸ್ ಮಾಡ್ಕೋಬೋದು. ತಣ್ಣಗಿರಲ್ಲ, ತುಂಬ ಬಿಸಿ ಇರುತ್ತೆ. ಅದಕ್ಕೋಸ್ಕರನೇ ನಾವು ಇದರಲ್ಲೇ ಮಾಡ್ಕೋಬೇಕು. ಆಹಾ, ಘಮ ಘಮ ಅಂತ ಇದೆ ಕಣ್ರಿ ಆ ತುಪ್ಪ, ಬೆಲ್ಲ. ಸ್ವಲ್ಪ ತಣ್ಣಗಾದ್ಮೇಲೆ ಕೈಯಲ್ಲಿ ನೀಟಾಗಿ ಕಿವುಚ್ಕೋಬೇಕು ಇದು. ಇವಾಗ ತಣ್ಣಗಿದೆ, ನಾನು ಮುಟ್ಟು ನೋಡಿದ್ದೀನಿ. ಇವಾಗ ಈ ಥರ ಚೆಂದಾಗೆ ಕೈಯಲ್ಲೇ ಹಿಂಗೆ ಮಾಡ್ಕೋಬೇಕು. ನಿಮಗೆ ತುಂಬ ಇನ್ನೂ ಇದ್ಬೇಕಂದ್ರೂ ಸ್ವಲ್ಪ ನೀವು ಮೊಸರು ಇಲ್ಲ ಹಾಲು ಯಾವುದರ ಒಂದು ಆ್ಯಡ್ ಮಾಡ್ಕೋಬೋದು. ನಮಗೇನು ಬೇಡಪ್ಪ, ಹಿಂಗೆ ಚೆನ್ನಾಗಿದೆ ಅಂದ್ರೂ ಹೀಗೆ ಮಾಡ್ಕೋಬೋದು. ಇದು ಚೆನ್ನಾಗಿ ತುಂಬ ಅದ್ಭುತವಾಗಿರುತ್ತೆ ಇದು. ಇವಾಗ ನಾವು ಮೋದಕದ ಒಳಗಡೆ ಹೂರ್ಣ ಇಟ್ಬಿಟ್ಟು ಇವಾಗ ನಾವು ಸ್ವಲ್ಪ ಹೊತ್ತು ಇಡ್ಲಿ ಕುಕ್ಕರಲ್ಲಿ ಇಟ್ಟು ಅದೇನಾಗುತ್ತೆ, ಎಲ್ಲ ಮೆಲ್ಟ್ ಆಗುತ್ತೆ. ಬೆಲ್ಲೆಲ್ಲ ಭಾಳ ಅದ್ಭುತವಾಗಿರುತ್ತೆ. ಸುಮ್ಮನೆ ಏನೂ ಹಾಕ್ಕೋಬಾರ್ದು. ಬೇಕಾದ್ರೆ ನೀವು ಒಣ ಕೊಬ್ಬರಿ ಹಾಕ್ಕೊಳ್ಳಿ, ಇನ್ನೂ ಒಳ್ಳೆಯದು ಒಣ ಕೊಬ್ಬರಿ. ಇವಾಗಿದು ನೋಡಿದ್ರೆ ರೆಡಿಯಾಗಿದೆ.
ಆಪ್ಷನ್ ಅಂದರೆ ನೀವು ಒಣಕೊಬ್ಬರಿ ಹಾಕ್ಕೋಬೋದು, ಇನ್ನೂ ಅದ್ಭುತವಾಗಿರುತ್ತೆ. ಇದು ಇವಾಗ ರೆಡಿಯಾಗಿದೆ. ಕೈಗೆ ಸ್ವಲ್ಪ ಹಿಂಗೆ ತುಪ್ಪ ಸವರ್ಕೋಬೇಕು ನೀವು. ಆಹಾ, ಅದ್ರ ಬಿಸಿ ಇದೆ, ಚೆನ್ನಾಗಿ ನಾದ್ಕೋಬೇಕು ಹಿಟ್ಟು, ಆವಾಗಲೇ ಮೋದಕ ತುಂಬ ಅದ್ಭುತವಾಗಿ ಬರುತ್ತೆ. ಇವಾಗ ಹಿಟ್ಟು ಹೆಂಗೆ ನಾದ್ತೀವಿ ಹಂಗೆ ನಾದ್ಕೋಬೇಕು. ಎಣ್ಣೆ ಸ್ವಲ್ಪ ಕೈಗೆ ಎಣ್ಣೆ ಎಲ್ಲ ಹಾಕ್ಕೋಬೇಡಿ, ತುಪ್ಪನೇ ಸವರ್ಕೊಳ್ಳಿ. ಬಿಸಿ ಇದೆ ಆದ್ರೂ ಇನ್ನು. ಆಹಾ, ಚೆನ್ನಾಗಿ ನಾದ್ಕೊಂಡಿದ್ದೀನಿ ನಾನು ಹಿಟ್ಟು. ಇವಾಗ ಇದನ್ನು ನೋಡಿ ಒಂದಿಷ್ಟು ತೊಗೊಳೋಣ. ಇಷ್ಟಂತೂ ಬೇಕಾಗುತ್ತೆ. ಒಂದು ಬಟರ್ ಪೇಪರ್ ಇಟ್ಕೊಂಡಿದ್ದೀನಿ, ಅದ್ರ ಮೇಲೆ ಸ್ವಲ್ಪ ತುಪ್ಪ ಸವರ್ಕೊಂಡಿದ್ದೀನಿ. ಬಟರ್ ಪೇಪರ್ ಮೇಲೆ ಇದನ್ನು ಹಿಂಗೆ ಇಟ್ಬಿಟ್ಟು ನೋಡಿದ್ರೆ ಬಟರ್ ಪೇಪರಲ್ಲಿ ಕೂಡ ನೀವು ಹಿಂಗೆ ಮಾಡ್ಕೋಬೋದು, ಕೈಯಲ್ಲಿ ಕೂಡ ಮಾಡ್ಕೋಬೋದು. ಬರುತ್ತೆ, ಭಾಳ ಅದ್ಭುತವಾಗಿ ಬರುತ್ತೆ. ನಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ಚೆನ್ನಾಗಿ ಬರುತ್ತೆ ಇದು. ನೋಡಿದ್ರ ಹಿಂಗೆ ಬಂದಿದೆ, ಸೂಪರಾಗಿದೆ ನೋಡಿ. ಇವಾಗ ಇದಕ್ಕೆ ನಾನು ಹೂರಣ ಇಟ್ಕೊಳ್ಳೋಣ. ಭಾಳ ವಿಶೇಷತೆ ಇರುತ್ತೆ ಇದರಲ್ಲಿ. ಅದನ್ನು ನೋಡಿ, ಅವಲಕ್ಕಿ ಬೆಸ್ಟು ಅಲ್ವಾ ಗಣೇಶನ ನೈವೇದ್ಯಕ್ಕೆ. ಎಳ್ಳಿದೆ, ಅವಲಕ್ಕಿ ಇದೆ. ಈ ಥರ ಹಿಡ್ಕೊಂಡು ನೀಟಾಗಿ ಎಲ್ಲ ಕಡೆಯಿಂದ ಇದನ್ನು ತೊಗೊಂಬರಬೇಕು. ಆದರೆ ಎರಡು ಕೈಯಲ್ಲೇ ಮಾಡ್ತೀನಿ ನಾನು. ಎರಡು ಕೈಯಿಂದ ಮಾಡಿದರೆ ನೀಟಾಗಿ ಬರುತ್ತೆ ನೋಡಿ. ಇಲ್ಲಿ ಒಂದು ಹೂವು ಥರ ಇರುತ್ತೆ ನೋಡಿದ್ರೆ, ನೋಡಿದ್ರೆ ಒಂದು ಹಾರ ಥರ ಮಾಡಿದ್ದೀನಿ. ಏನೋ ಡಿಸೈನ್ ಮಾಡೋಣ ಅಂತ ಇದಕ್ಕೆ ಈ ಥರ ಹಾಕ್ಕೊಂಡು ಸ್ವಲ್ಪ ತಗೋಬೇಕು. ಒಂದು ಕಟ್ಟಿರೋ ಥರ ನೀಟಾಗೆ ಸುಮ್ಮನೆ ಹಿಂಗೆ ಪ್ರೆಸ್ ಮಾಡಿದ್ರು ಸಾಕು, ಅದೇ ಅಂಟ್ಕೊಳುತ್ತೆ. ಇದು ಜಾಸ್ತಿ ಆಯಿತು, ಸ್ವಲ್ಪ ತಕ್ಕೊಳ್ಳೋಣ. ಇಷ್ಟು ಸಾಕು. ಈ ಥರ ಹೀಗೆ ಇವಾಗ ನೋಡಿದ್ರಲ್ಲ ಇದು ಹೇಗೆ ಮಾಡಿದೆ ಅಂತ. ಇದೇ ಥರ ಎಲ್ಲ ಒಂದು ಸ್ವಲ್ಪ ಮಾಡ್ಕೊಂಡು ತೋರಿಸ್ತೀನಿ ನಾನು ನಿಮಗೆ. ಯಾಕಂದರೆ ಎರಡೂ ಕೈ ಯೂಸ್ ಮಾಡ್ಕೊಂಡು ಮಾಡಬೇಕಾಗುತ್ತೆ. ನಾನು ಒಂದೇ ಕೈಯಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ನೋಡಿ ಈ ಥರ ಕೈಯಲ್ಲೇ ಹಿಂಗೆ ಮಾಡ್ಕೋಬೋದು. ಈ ಥರ ನೀವು ಬಟರ್ ಪೇಪರ್ ಇಟ್ಟಿಲ್ಲ ಅಂದ್ರೂ ಕೈಯಲ್ಲಿ ಹಿಂಗೆ ಮಾಡಿಕೊಂಡು ಸ್ವಲ್ಪ ದೊಡ್ಡ ಸೈಜ್ ಮಾಡ್ಕೊಳ್ಳಿ. ಆವಾಗ ಮೇಲೆ ಫ್ಲವರ್ ಥರ ಚೆನ್ನಾಗಿ ಬರುತ್ತೆ. ಹಿಂಗೆ ಈ ಸೈಜಲ್ಲಿ ಇರಬೇಕು. ಇದ್ರೊಳಗಡೆ ನಾನು ಇವಾಗ ಹೂರಣ ಇಟ್ಕೊಳ್ಳೋಣ. ಇದನ್ನು ಈ ಥರ ಮಾಡಿದರೆ ಹೂವು ಥರ ಬರುತ್ತೆ. ಇನ್ನು ಸ್ವಲ್ಪ ಹಿಂಗೆ ಕಂಠ ಬರಬೇಕಂದ್ರೆ ನೀಟಾಗೆ ಮಡಿಕೆ ಥರ ಕಂಠ ತುಂಬ ಅದ್ಭುತವಾಗಿದೆ. ಇವಾಗ ಒಂದು ಸ್ವಲ್ಪ ಹಿಟ್ಟು ತಗೊಂಡು ಥರ ಕೈಯಲ್ಲೇ ಒಸ್ಬಿಟ್ಟು ನೋಡಿದ್ರ ಈ ಕಂಠಕ್ಕೆ ಈ ಥರ ಹಿಂಗೆ ಮಾಡ್ಕೊತೀವಿ. ಮೋದಕ ಎಲ್ಲ ರೆಡಿಯಾಗಿದೆ. ನಾನು ಇಡ್ಲಿ ಕುಕ್ಕರಲ್ಲಿ ಇಡೋದು ಅಷ್ಟೇ. ಇಡ್ಲಿ ಕುಕ್ಕರಲ್ಲಿ ಹಿಂಗೆ ಸ್ವಲ್ಪ ತುಪ್ಪ ಸವರಿದ್ದೀನಿ ಫಸ್ಟೇ. ನೀರು ಕುದೀತಾ ಇದೆ ನೋಡಿದ್ರೆ ಕಾಣಿಸ್ತಾ ಇದೆಯಲ್ಲ, ಸ್ವಲ್ಪ ದೊಡ್ಡದಾಗಿದೆ, ಪರವಾಗಿಲ್ಲ.
ಎಲ್ಲ ಇಟ್ಟಿದ್ದೀನಿ. ಮುಚ್ಚೋಣ ಒಂದು 5 ನಿಮಿಷ, ಭಾಳ ಹೊತ್ತೆಲ್ಲ ಬೇಯಿಸ್ಬಾರ್ದು. ಒಂದು 5 ನಿಮಿಷ ಮುಚ್ಚಿಕ್ಕನ. 5 ನಿಮಿಷ ಆಗಿದೆ, ಗ್ಯಾಸ್ ಆಫ್ ಮಾಡ್ತೀನಿ. ಸ್ವಲ್ಪ ಹೊತ್ತು ಹಂಗೆ ಇರಬೇಕಿದು. ಅವಾಗಲೇ ಓಪನ್ ಮಾಡಿ ಅವಾಗಲೇ ತೆಗಿಯೋಕ್ಕಾಗಲ್ಲ ಇದು, ಮತ್ತು ಕೈಗೆಲ್ಲ ಅಂಟ್ಕೊಳುತ್ತೆ. ಸ್ವಲ್ಪ ಹೊತ್ತು ಹಾರಬೇಕು, ನೀಟಾಗಿ ತಣ್ಣಗಾಗಬೇಕು. ಅವಾಗ ತೆಗೆದ್ರೆ ತುಂಬ ಅದ್ಭುತವಾಗಿ ಬರುತ್ತೆ. ತಣ್ಣಗಾಗಿದೆ. ಇವಾಗ ತೆಗೆದು ನೋಡೋಣ ಒಂದು. ಆಹಾ, ಭಾಳ ಅದ್ಭುತವಾಗಿ ಬಂದಿದೆ ನೋಡಿ. ಆಹಾ, ಎಷ್ಟು ಚೆನ್ನಾಗಂದರೆ ಅಷ್ಟು ಅದ್ಭುತವಾಗಿ ಬಂದಿದೆ. ಚೆನ್ನಾಗಿ ಬೆಂದಿದೆ ನೋಡ್ಕೊಳ್ಳಿ, ಸೂಪರಾಗಿ ಬೆಂದಿದೆ. ಬಹಳ ಅದ್ಭುತವಾಗಿ ಬಂದಿದೆ ನೋಡಿ. ಹೊಸ ಒಂದು ಈ ಥರನೂ ಮಾಡ್ಬೋದು ನೀವು, ಇಮಿಡಿಯೇಟ್ಲಿ ಬೇಗನೆ ಮಾಡ್ಕೋಬೋದು. ಇದೆಲ್ಲ ನಾನು ಎಷ್ಟು ಈಸಿಯಾಗಿದೆ ಅಲ್ವಾ ಮಾಡೋದು. ತುಂಬ ಈಸಿಯಾಗಿ ಮಾಡ್ಕೋಬೋದು ನೋಡಿ. ಹಬ್ಬಗಳು ಬರ್ತವೆ, ಇದೇ ಥರ ಗೌರಿ ಗಣೇಶ ಹಬ್ಬಕ್ಕೆ ಮಾಡ್ಕೊಳ್ಳಿ. ನೀವು ನೋಡಿ ರೆಸಿಪಿನ ನೀವು ಕಮೆಂಟ್ಸ್ ಬಾಕ್ಸಲ್ಲಿ ಬರೆದಾಕಿ. ಭಾಳ ಅದ್ಭುತವಾಗಿ ಬಂದಿದೆ. ಇದೇ ಥರ ನೀವು ಮಾಡ್ಕೊಳ್ಳಿ. ನಮ್ಮ ಸಪೋರ್ಟ್ ಮಾಡಿ, ನಮ್ಮ ಚಾನಲ್ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಹಾಕಿ, ಶೇರ್ ಮಾಡಿ ಪ್ಲೀಸ್. ವಿಡಿಯೋ ನೋಡಿ.